ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಗೀತಾ ಪೂಜಾ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬರ್ಫಿ ಹೇಗೆ ಮಾಡೋದನ್ನಂತ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಬನ್ನಿ ನೋಡೋಣ ಫ್ರೆಂಡ್ಸ್, ಬರ್ಫಿನ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ನೋಡಿ, ಇದಕ್ಕೆ ಮೂರೇ ಇಂಗ್ರೀಡಿಯೆಂಟ್ಸ್ ಆದರೆ ಸಾಕು. ಅದು ಯಾವುದ್ಯಾವುದಂದರೆ ನೋಡಿ, 1 ಬಟ್ಲು ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಹುರಿಗಡಲೆ ಹಿಟ್ಟು ಅಂತ ಕರೀತಾರೆ. 1 ಬಟ್ಲು ಪುಟಾಣಿ ಹಿಟ್ಟು, 1 ಬಟ್ಲು ಸಕ್ಕರೆ, ಹಾಗೆ ಒಣ ಕೊಬ್ಬರಿ ಇರುತ್ತಲ್ಲ ಅದನ್ನು ತುರಿದು ಅರ್ಧ ಕಪ್ಪಷ್ಟು ಇಟ್ಕೊಂಡಿದ್ದೀನಿ. ಮತ್ತು 2 ರಿಂದ 3 ಏಲಕ್ಕಿ ಸಾಕು, 2 ಅಥವಾ 3. ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ನಾವು ಬರ್ಫಿನ ತಯಾರು ಮಾಡೋಕ್ಕೆ. ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಪಾತ್ರೆ ಇಟ್ಟು ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ. ಇದಕ್ಕೆ ಇವಾಗ 1 ಬಟ್ಲು ಸಕ್ಕರೆನ ಹಾಕಿ. ಇದಾದಮೇಲೆ ಇದಕ್ಕೆ ನಾವು ಅರ್ಧ ಕಪ್ಪಷ್ಟು ವಾಟ್ರನ್ನ ಹಾಕ್ಕೊಳ್ಳಿ. ನೋಡಿ, ಅರ್ಧ ಕಪ್ ಅಷ್ಟು ವಾಟ್ರ್ ಆದರೆ ಸಾಕು. ಇವಾಗ ಚೆನ್ನಾಗಿ ತಿರುಗಿಸಿ ಅದನ್ನು. ಚೆನ್ನಾಗಿ ತಿರುಗಿಸ್ತಾ ಬನ್ನಿ. ಯಾವುದೇ ಕಾರಣ ತಿರುಗಿಸೋದನ್ನು ಕೈ ಬಿಡಬೇಡಿ, ಯಾಕಂದರೆ ನೀವು ಕೈ ತಿರುಗಿಸ್ತಾ ಇರೋದನ್ನು ಕೈ ಬಿಟ್ಟರೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಇದರಲ್ಲಿ ಸಕ್ಕರೆ ಅಲ್ವಾ, ಸೊ ಸಕ್ಕರೆ ಕರಗೋವರೆಗೂ ಆದರೂ ಮಾತ್ರ ಚೆನ್ನಾಗಿ ಕೈ ಆಡಿಸ್ತಾನೆ ಇರಿ ಪಾತ್ರೆಗೆ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ, ಕರಗ್ತಾ ಇದೆ. ಚೆನ್ನಾಗಿ ಎಲ್ಲ ಸಕ್ಕರೆನೂ ಕರಗಬೇಕು. ಆವಾಗ ಅದು ನೋಡಿ, ಎಲ್ಲ ಸಕ್ಕರೆನೂ ಕರಗಿದೆ. ಇವಾಗ ನೋಡ್ತಾ ಇದ್ದೀರಲ್ಲ, ಇವಾಗ ನೋಡಿ ಪಾಕ ಒಂದು ಹದಕ್ಕೆ ಬಂದಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಇದನ್ನು ಇನ್ನೂ ಪಾಕ ಬಂದಿಲ್ಲ ಇದು, ಸೊ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ಟವ್ನ ಮೀಡಿಯಮ್ ಆಗಿರಲಿ, ಜಾಸ್ತಿ ಜೋರೇನು ಇರೋದು ಬೇಕಾಗಿಲ್ಲ ಅದು, ಯಾಕಂದರೆ ಮೀಡಿಯಮ್ ಆಗಿರಲಿ. ನೋಡಿ, ಇವಾಗ ಪಾಕ ಆಗಿದೆ ಇಲ್ಲ ಅಂತ ಚೆಕ್ ಮಾಡೋಣ. ಇನ್ನು ಸ್ವಲ್ಪ ಆಗಬೇಕು, ಕೈ ಹಿಡಿತಾ ಇಲ್ಲ ಅದು ಪಾಕ. ಒಂದೆಳೆ ಪಾಕ ಆದರೆ ಸಾಕು. ಅಲ್ಲಿವರೆಗೂ ನಾವು ಇವಾಗ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಳ್ಳೋಣ. ಒಂದು ಸೈಡಲ್ಲಿ ಪಾಕನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಅದು ಸಕ್ಕರೆ ಎಲ್ಲ ಕರಗಿದಾದಮೇಲೆ ಸ್ವಲ್ಪ ಕುದಿಯೋಕ್ಕೆ ಬಿಡಿ, ಪರವಾಗಿಲ್ಲ, ನಡೆಯುತ್ತೆ. ಕೈ ಆಡಿಸ್ತಿದ್ರು ನಡೆಯುತ್ತೆ. ಇವಾಗ ನೋಡಿ, ಪಾಕ ಚೆಕ್ ಮಾಡಿ. ನೋಡಿ, ಒಂದೆಳೆ ಪಾಕ ಬಂದರೆ ಸಾಕು. ಇವಾಗ ನೋಡಿ, ಪಾಕ ರೆಡಿಯಾಗಿದೆ. ಸೊ ಕಾಣ್ತಾ ಇದೆ ಅನಿಸುತ್ತೆ ನಿಮಗೆ. ಒಂದೆಳೆ ಪಾಕ ಬಂದರೆ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಇದು ರೆಡಿಯಾಗಿದೆ ಪಾಕ. ಇವಾಗ ನೆಕ್ಸ್ಟ್ ಇದಕ್ಕೆ ನಾವು ಪುಟಾಣಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ ಹುರಿಗಡಲೆ ಹಿಟ್ಟು. ನಾವೇನು 1 ಬಟ್ಲು ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ವಲ್ಲ, ಅದಕ್ಕೆ ಸೇರಿಸಿ ಯಾವುದೇ ಕಾರಣಕ್ಕೂ ಕೈನ ಬಿಡಬೇಡಿ. ಚೆನ್ನಾಗಿ ಕಲಿಸಿ ಅದನ್ನು, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ಪೌಡ್ರ್ ಹಾಗೆ ಉಳಿದ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಇನ್ನು ಪುಟಾಣಿ ಹಿಟ್ಟು ಬೇಕಾಗುತ್ತೋ ಬೇಡವಾ ಅಂತ ಗೊತ್ತಾಗುತ್ತೆ. ನೋಡಿ, ಸ್ವಲ್ಪ ನೀರಾಗಿದೆ. ಇದು ನಿಮ್ಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ.
ಇನ್ನೂ ಸ್ವಲ್ಪ ನಾವು ಆ್ಯಡ್ ಮಾಡ್ಕೋಬೋದು. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಇನ್ನೂ ಸ್ವಲ್ಪ ನಾವು ಆ್ಯಡ್ ಮಾಡ್ಕೋಬೋದು. ನೋಡಿ, ಸ್ವಲ್ಪ ನೀರು ಥರ ಇದೆ. ಇನ್ನು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳಿ. ಸೊ ಪರ್ಫೆಕ್ಟ್ ಇದಾಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕೈ ಬಿಡಬೇಡಿ, ಚೆನ್ನಾಗಿ ತಿರುಗಿಸ್ತಾ ಇರಿ. ಇದನ್ನು ತಿರುಗಿಸ್ತಾ ಸ್ವಲ್ಪ ಏಲಕ್ಕಿನ ಹಾಕ್ಕೊಳ್ಳಿ. ಹಾಗೆ ಇದನ್ನು ತಿರುಗಿಸ್ತಾ ಆದಮೇಲೆ ಪಕ್ಕದಲ್ಲೇ ಇದನ್ನು ತಿರುಗಿಸ್ಕಿಂತ ಮೊದಲೇ ಪಾತ್ರೆಗೆ ಎಣ್ಣೆ ಹಚ್ಚಿ ರೆಡಿ ಮಾಡಿಟ್ಕೊಳ್ಳಿ. ಇದನ್ನು 1 ನಿಮಿಷನೂ 2 ನಿಮಿಷನೂ ಬಿಡೋ ಹೋಗಿಲ್ಲ. ಯಾಕಂದರೆ ಇದು ಸ್ಟವ್ವಿಂದ ಎತ್ತಿದ ತಕ್ಷಣವೇ ಪಾತ್ರೆಗೆ ಶಿಫ್ಟ್ ಮಾಡಿಬಿಡಬೇಕು, ಇಲ್ಲ ಅಂದರೆ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಎಣ್ಣೆ ಹಾಕಿ ಆಲ್ರೆಡಿ ತಟ್ಟೆನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದನ್ನು ಪಾತ್ರೆಯಿಂದ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ತಟ್ಟಿ ಅದನ್ನೆಲ್ಲ ಹಾಕ್ಕೊಂಡು ಬೇಗನೆ ತಟ್ಟಿಬಿಡಬೇಕು. ನೋಡಿ, ಕಾಣಿಸ್ತಾ ಇದೆ ಅನಿಸುತ್ತೆ. ಪ್ಲೇಟ್ ತುಂಬ ಚೆನ್ನಾಗಿ ಹರಡಿ ಆಮೇಲೆ ಅದ್ರ ಮೇಲೆ ಒಣ ಕೊಬ್ಬರಿನ ಹಾಕಿ ನೀಟಾಗಿ ಎಲ್ಲ ಕಡೆ ಬರೋ ಹಾಗೆ. ಸೊ ಒಣ ಕೊಬ್ಬರಿನ ಹಾಕಿ ಅದ್ರ ಮೇಲೆ ಸ್ವಲ್ಪ ತಟ್ಟಿ ಮೇಲ್ಮೇಲೆ ಬಿಡಬೇಡಿ. ನೋಡಿ, ಸ್ವಲ್ಪ ಅದು ಹಿಡಿಬೇಕು, ಹಸಿ ಇರುತ್ತೆ, ಹಿಡಿಯುತ್ತೆ ಅದು ಕೊಬ್ಬರಿ ಚೆನ್ನಾಗಿ ಬರ್ಫಿಗೆ ಹಿಡಿಬೇಕು. ನೋಡಿ, ಆಯಿತು. ಇವಾಗ ಬರ್ಫಿ ಪರ್ಫೆಕ್ಟ್ಲಿ ರೆಡಿ ಆಯಿತು. ನೋಡಿ, ಇದನ್ನು 5ರಿಂದ 10 ನಿಮಿಷ ಆರೋದಕ್ಕೆ ಬಿಟ್ಬಿಡಿ. ನೋಡಿ, 5ರಿಂದ 6 ನಿಮಿಷ ಆರೋದಕ್ಕೆ ಬಿಟ್ಟಿದ್ದ ಆಯಿತು. ಇವಾಗ ಒಂದು ನೈಫ್ ತೊಗೊಂಡು ಕಟ್ ಮಾಡಿ. ಸೈಜ್ ಎಷ್ಟು ಬೇಕೋ ನಿಮ್ಗೆ ಅಷ್ಟು ಕಟ್ ಮಾಡ್ಕೋಬೋದು. ಬಟ್ ನಮ್ಗೆ ಈ ಸೈಜ್ ಬೇಕಂತ ಈ ಸೈಜಲ್ಲಿ ಕಟ್ ಮಾಡ್ತಾಯಿದ್ದೀವಿ. ನೀಟಾಗಿ ಕಟ್ ಆಗುತ್ತೆ. 5ರಿಂದ 10 ನಿಮಿಷ ಆರೋದಕ್ಕೆ ಬಿಡಬೇಕು ಬರ್ಫಿನ. ಆಮೇಲೆ ಕಟ್ ಮಾಡ್ಕೊಳ್ಳಿ. ನೀವು ತಿರುಗಿಸಿ ಮತ್ತೆ ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ಬರ್ಫಿ ಮಾತ್ರ. ಪರ್ಫೆಕ್ಟಾಗಿ ಕಟ್ ಆಗ್ತಾಯಿದೆ. ಅದೇನಾದರೂ ಬರ್ಫಿ ಸರಿಯಾಗಿರಲಿಲ್ಲ ಅಂದರೆ ಈ ಥರ ಶೇಪ್ ಬರೋದಿಲ್ಲ ನಿಮಗೆ. ನೋಡಿ, ಕಾಣಿಸ್ತಾ ಇದೆ ಅನಿಸುತ್ತೆ. ಇವಾಗ ತೋರಿಸ್ತೀನಿ ನೋಡಿ ಬರ್ಫಿ ಹೇಗೆ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಬರ್ಫಿ. ನೋಡಿ, ತುಂಬಾ ಸಾಫ್ಟಾಗಿತ್ತು ಇದು ಬರ್ಫಿ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಬರ್ಫಿ. ನೋಡಿ, ತುಂಬಾ ಸಾಫ್ಟಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.